ಅದು ಗಂಡ ತನಗೆ ಸಹಕಾರ ಕೊಡ್ಲಿ ಅಂತ ತಿಲಕನ ಇಕ್ಕತಾ ಇದ್ದಾಳೆ. ಅಳಿ ಅಂದ್ರೆ ನಮ್ಮ ದೇವರು ಕೊಟ್ಟ ತಂಗಿ ತಮ್ಮ ಹಣೆಗೆ ತಿಲಕ ಇಟ್ಬಿಟ್ಲು ಅಂತ ಹೇಳಿ ತಾವೇನಾದ್ರೂ ಬಾಲ ಬಿಚ್ಚಿದ್ರು ಆ ಬಾಲನ ನಾವು ಅಣ್ಣಯ್ಯ ನೀನ್ ಇಲ್ದೇ ಇರೋದೆಲ್ಲ ಹೇಳ್ಬೇಡ. ರಾತ್ರಿ 10 ಗಂಟೆಗೆ ತಿಲಕ ಇಟ್ರೆ ಒಳ್ಳೇದಾಗುತ್ತೆ ಅಂತ ಗಂಡುಗಲಿ ವಂಶದ ಪುರಾಣದಲ್ಲಿ ಇದೆ. ನೀನು ತಿಲಕ ಇಟ್ಕೊಂಡ್ಬಿಡು. ಮನೇಲಿ ಒಬ್ರು ಮಾತ್ರನೇ ತಿಲ್ಕ ಇಟ್ಕೋಬೇಕಪ್ಪ. ನೀವೀಗ ತಿಲ್ಕ ಇಟ್ಕೊಂಡಿದ್ದಾಯ್ತು ತಾನೆ, ತೆಪ್ಪಗ್ ಹೋಗಿ ಬಿತ್ಕೊಳ್ಳಿ. ಒಳ್ಳೆ ಕನ್ಸು ಬೀಳುತ್ತೆ. ಆ ಕನ್ಸಲ್ಲಿ ನಿಮ್ಮ ಮುಂದಿನ ಭವಿಷ್ಯ ಏನು ಅಂತ ಗೊತ್ತಾಗತ್ತೆ. ಬೆಳಗ್ಗೆ ಎದ್ದಾಗ ಕನ್ಸು ಎಂತದ್ದು ಅಂತ ಹೇಳಿ ಮನೆಯವರೆಲ್ಲ ಹೊಟ್ಟೆ ಹೊರ್ಕೊಂಡು ಸಾಲಿ. ಏನೇ ನಿನ್ ಗಂಡ ಕಾಫಿಗೆ ಬರ್ಲಿಲ್ಲ? ಅವ್ರು ರಾತ್ರಿ ಮಲ್ಕೊಂಡವ್ರು ಇನ್ನೂ ಎದ್ದಿಲ್ಲ. ಅದಕ್ಕೆ ಇನ್ನೂ ಎದ್ದಿಲ್ಲ ಅಂದ್ರೆ ಮಲಗಿದ್ದಾಗೆ ಹೋಗ್ಬಿಟ್ಟಿದ್ದಾನೆ. ಸೋಂಬೇರಿ ಆಗ್ಬಿಟ್ಟಿದ್ದಾನೆ ಜಾಜಿ ಅವ್ರೆ. ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡು ಅಂತ ಹೇಳಿದ್ರೆ ನನ್ನ ಮಾತು ಕೇಳೋದೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ನೀನ್ ಬೆಳಗ್ಗೆ ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡ್ತೀಯಪ್ಪ? ನಾನಂತೂ ಮಾಡೋದಿಲ್ಲಪ್ಪ, ಅವನಾದ್ರೂ ಮಾಡ್ಲಿ ಅಂತ ಆಗ ಹೇಳಿದ್ನಪ್ಪ. ಪಲ್ಲು ಎಫ್ಸಿ ಕರ್ಕೊಂಡ್ ಹೋಗೆ. ಅವ್ರು ಇನ್ನೂ ಕನ್ಸ್ ಕಾಣ್ತಿರ್ಬೇಕಮ್ಮ, ಅದಕ್ಕೆ ಎದ್ದಿಲ್ಲ. ಏನ್ ಕನ್ಸ್ ಕಾಣ್ತಿರ್ಬೇಕು? ಯಾರೋ CM-ಗೋ PM-ಗೋ ಡ್ರೈವರ್ ಅದಂಗೆ ಕನ್ಸ್ ಕಾಣ್ತಿರ್ಬೇಕು. ನಮ್ ಯಜಮಾನ್ರ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಅವ್ರು ಏನ್ ಕನ್ಸ್ ಕಾಣ್ತಾರೋ ಅದೆಲ್ಲ ನಿಜ ಆಗೇ ಆಗುತ್ತೆ ಅಲ್ವಮ್ಮ? ಹೌದಮ್ಮ, ಗಂಡುಗಲಿ ವಂಶದ ಪುರಾಣನ ಓದಿ ನಾನೇ ಹೇಳಿದ್ದೆ ನಿನ್ನೆ ತುಂಬಾ ಒಳ್ಳೆ ದಿನ, ಕನಸು ಕಂಡ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ. ಸೂಳ್ಯ ನೆತ್ತಿ ಮೇಲೆ ಬಂತು, ಇನ್ನು ಮಲಗೆ ಇಡ್ಲೆ ಪರ್ಮನೆಂಟಾಗಿ ಮಲಗ್ಬಿಡ್ತಾನೆ. ಹೋಗಮ್ಮ, ದೇವ್ರ ಫೋಟೋನ ಮುಂದೆ ಹಿಡಿದು ಎಬ್ಸಿ ಕಲ್ಕೊಂಡ್ ಬಾ. ಕಣ್ಬಿಡಿಪ್ಪ, ಕಣ್ಬಿಡಿಪ್ಪ. ಅಯ್ಯೋ ಕಣ್ಬಿಡಿ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಮಾರ್ನಿಂಗ್. ಜಾಜೆತ್ಗೆ ಇಲ್ಲೇ ಇದ್ದಾರೆ. ಹಾಳಾಗೋಗಿ ನಿಮ್ಗೊಂದು ಗುಡ್ ಮಾರ್ನಿಂಗ್. ಜಾಜೆತ್ಗೆ ವೆರಿ ಗುಡ್ ಮಾರ್ನಿಂಗ್. ಅಳಿಯಂದಿಲೆ, ರಾತ್ರಿ ಕನಸು ಬಿದ್ದಿರ್ಬೇಕಲ್ಲ? ಕನಸಿನ ಬಿತ್ತು, ಆದ್ರೆ ಅದ್ರ ಅರ್ಥ ಏನು ಅಂತ ಗೊತ್ತಾಗ್ಲಿಲ್ಲ. ಅಳಿಯಂದಿಲೆ, ಎಂಥ ಕನಸು ಬಿತ್ತು? ನಾವಿಬ್ರು ದೊಡ್ಡ ಮಸಾಲೆ ದೋಸೆ ಹೋಟ್ಲು ಮಾಡಿ ಪಾರ್ಟ್ನರ್ಸ್ ಆಗಿದ್ವಿ ನಾವು. ಅಯ್ಯೋ, ಇದು ಪಾರ್ಟ್ಗಳ ಬಗ್ಗೆನೂ ಅಲ್ಲ, ಪಾರ್ಟ್ನರ್ಶಿಪ್ ಬಗ್ಗೆನೂ ಅಲ್ಲ ಕಣೋ. ಇದಾದ್ರು ಬೇರೆ ತರ ಕನಸು. ಅದೇನಂತ ಹೇಳಿಪ್ಪ? ಅಲ್ಲೋ, ನಿನ್ನೆ ರಾತ್ರಿ ನೀ ನನ್ಗೆ ತಿಲ್ಕ ಇಟ್ಟ್ಯಾ, ನಾನು ನಿದ್ದೆ ಮಾಡಿದ್ನಾ? ಅದೆಲ್ಲ ಆಯ್ತು, ಮುಂದೇನು ಅಂತ ಹೇಳಿ. ಅಯ್ಯೋ, ನಿದ್ದೆ ಗಣ್ಣಲ್ಲಿ ಅದೇನೋ ಮಸಕ್ ನಲ್ಲಿ ಓಡಾಡ್ತಿದ್ದಂಗಿತ್ತು. ಕೈ ಮಗ್ಗನೋ ಇಲ್ಲ ಹಗ್ಗನೋ ಅನ್ಕೊಂಡೆ. ಹಗ್ಗನೇ ಇರ್ಬೇಕಣೋ, ನೇಣ್ ಹಾಕೊಳ್ಳೋಕೆ. ಗೊತ್ತು, ನೀನ್ ಸ್ವಲ್ಪ ಸುಮ್ನೆ ಇರೋ. ನೀವ್ ಹೇಳಿಪ್ಪ. ಇಲ್ಲ, ಅದು ಬಾಲನೇ. ನರಿ ಬಾಲನ ಅಥವಾ ಬೆಕ್ಕಿನ ಬಾಲನ? ಅದು ನಾಯಿ ಬಾಲನೇ. ನಾಯಿ ಬಾಲನೆ ಅಂತ ಅದ್ ಹೇಗಪ್ಪ ಕರೆಕ್ಟ್ ಆಗಿ ಹೇಳ್ತೀರಾ? ನೋಡ್ಪಲ್ಲು, ಬೆಕ್ಕಿನ ಬಾಲ ಇಷ್ಟೇ ಉದ್ದ ಇರುತ್ತೆ, ನರಿ ಬಾಲ ಇಷ್ಟುದ್ದ ಇರುತ್ತೆ. ಇದು ಅವೆರಡರ ಸೈಜು ಮಧ್ಯದ ಸೈಜು ಮಡ್ಸ್ಕೊಂಡ್ ಬೇರೆ ಇತ್ತು. ಅಂದ್ಮೇಲೆ ಇದು ನಾಯಿ ಬಾಲನೇ. ನಾಯಿ ಬಾಲ ಹಿಡಿಯೋಣ ಅಂತ ಹೋದೆ, ಇಲ್ಲಿ ಕಾಯಕ್ಕೆ ಹೋದ್ರೆ ಅಲ್ಲೋ ಬಿಡೋದು, ಅಲ್ಲಿ ಕಾಯಕ್ಕೆ ಹೋದ್ರೆ ಇಲ್ಲಿ ಬಂದ್ಬಿಡೋದು. ಇದ್ರ ಸವಾಸನೆ ಬೇಡ ಅಂತ ತೆಪ್ಪ ಕೂತಿದ್ದೆ, ಬಾಲ್ದಲ್ಲಿ ಬಂದು ಮಕ್ಕ ಕೊಡ್ಬಿಡೋದ. ಇದರಲ್ಲಿ ತುಂಬಾ ಅರ್ಥ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಆಮೇಲೆ ಬಾಲ ಸಿಕ್ತಾ? ನಾನು ಟ್ರೈ ಮಾಡ್ದೆ ತಿಪ್ಪರ್ಲಾಗ ಹಾಕಿದ್ರು ಬಾಲ ಕೈಗೆ ಸಿಗಲೇ ಇಲ್ಲ. ವಿಟ್ಲನ್ ಕನ್ಸಲ್ಲಿ ಡಾಗ್ ಯಾಕೋ ಬಂತು? ಅವನು ಪಾಡು ನಾಯಿ ಪಾಡಾಗಿದೆಯಲ್ಲ ಅದಕ್ಕೆ. ನಮ್ಮ ಗಂಡುಗಲಿ ವಂಶದ ಪುರಾಣದ ಪ್ರಕಾರ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರಾದ್ರೂ ಶಾಸ್ತ್ರಗಳನ್ನ ಕಲಿಸಿ ಕೇಳಿದ್ರೆ ಅರ್ಥ ಏನು ಅಂತ ಗೊತ್ತಾಗುತ್ತೆ. ಈ ಭಗವಂತಪ್ಪ ಹೇಳಿದ್ಮೇಲೆ ಮುಗಿತು, ಅದು ನಾಯಿ ಬಾಲನೆ. ಹೌದು, ಈ ಮನೆ ನಿಮ್ ಸ್ವಂತದ್ದ? ಹೌದು ಶಾಸ್ತ್ರಿಗಳೇ, ಇದು ಗಂಡುಗಲಿ ವಂಶದ ಮನೆ. ಹಾಗಾದ್ರೆ ಈ ಮನೆಯಲ್ಲಿ ಹೇರಳವಾದ ಚಿನ್ನ ಬೆಳ್ಳಿ ಆಭರಣಗಳು ಇರ್ಬೇಕಲ್ವಾ? ದಂಡಿಯಾಗಿದೆ. ಭಗವಂತಪ್ಪನವ್ರೆ, ನಮ್ಮ ಯಜಮಾನ್ರ ಕನ್ಸಲ್ಲಿ ಬರೀ ಬಾಲ ಮಾತ್ರ ಕಾಣಿಸ್ಕೊಂತು, ನಾಯಿ ಮುಖ ಏನು ಕಾಣಿಸ್ಲಿಲ್ಲ. ನಾಯಿ ಬಾಲ ಶಾಸ್ತ್ರಿಗಳೇ, ನೀವು ಹೇಳಿದ್ ನಮ್ಗೆ ಅರ್ಥ ಆಗ್ಲಿಲ್ಲ. ನಾಯಿ ಬಾಲ ಚಟಾರ್ ಅಂದ್ರೆ ಬಾಲ ಅಲ್ಲಾತಿದೆ ಅಂತ ಅರ್ಥ. ನಾಯಿ ಬಾಲ ಅದೃಷ್ಟದ ಸಂಕೇತ. ಹ್ಯಾಕ್ ಹೇಳ್ತೀವಿ ಶಾಸ್ತ್ರಿಗಳೇ? ನೋಡಿ, ಈಗ ನಾವು ಹಸು ಪೂಜೆ ಮಾಡ್ಬೇಕಾದ್ರೆ ಅದ್ರ ಬಾಲಕ್ಕೆ ತಾನೇ ಮೊದಲು ಪೂಜೆ ಮಾಡ್ತೀವಿ. ಹೌದೌದು, ಬಾಲ ತಾನೇ ಮುಖ್ಯ. ಹಾಗೇನೆ ಕುದುರೆಗೆ ಪೂಜೆ ಮಾಡ್ಬೇಕಾದ್ರೆ ಅದ್ರ ಮುಖಕ್ಕೆ ಪೂಜೆ ಮಾಡ್ತೀವಿ. ನಿಜ ಶಾಸ್ತ್ರಿಗಳೇ, ಕುದುರೆ ಬಾಲ ಹಿಡಿದು ಯಾರೂ ಉದ್ಧಾರ ಆಗಿಲ್ಲ. ಹಾಗೇನೆ ನಾಯಿ ವಿಷಯ ಮಾತಾಡ್ಬೇಕಾದ್ರೆ ಅದ್ರ ಬಾಲದ ವಿಷಯ ಮಾತಾಡ್ತೀವಿ. ಬಾಲ ಅದೃಷ್ಟದ ಸಂಕೇತ. ಕರೆಕ್ಟ್ ಆಗಿ ಹೇಳ್ಬಿಟ್ರಿ ಭಗವಂತಪ್ಪನವ್ರೆ. ನಾಯಿಗೆ ಖುಷಿಯಾದಾಗ, ಅದರ ಹೊಟ್ಟೆ ತುಂಬಿದಾಗ, ಸಮೃದ್ಧಿ ಆದಾಗ, ಅದು ಆನಂದಗೊಂಡಾಗ ಬಾಲವನ್ನ ಹೀಗೆ 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 ಅಂತ ಆಡಿಸುತ್ತದೆ. ಹೌದು ಶಾಸ್ತ್ರಿಗಳೇ, ನನ್ನ ಕನ್ಸಲ್ಲೂ ಬಾಲನ ಹೀಗೇನೆ ಆಡಿಸಿದ್ದು. ಶಾಸ್ತ್ರಿಗಳೇ, ಕನಸಲ್ಲಿ ಬಾಲ ಬರ್ಬೋದಾ? ಖಂಡಿತವಾಗ್ಲೂ ಬರಬಹುದು, ಆದ್ರೆ
ಮನುಷ್ಯನಿಗೆ ಮಾತ್ರ ಬಾಲ ಬರಬಾರ್ದು. ನೀವು ಕನಸಲ್ಲೇನಾದ್ರೂ ಆ ಬಾಲನ ಹಿಡಿದು ಎಳ್ದಿದ್ರೆ ಅದೃಷ್ಟ ನಿಮ್ಗೆ ಗುದ್ಕೊಂಡ್ ಬಂದಿರೋದು. ಈಗ ನಮ್ಮ ಅಳಿಯಂದಿರಿಗೆ ಬಾಲ ಸಿಗಲಿಲ್ವಲ್ಲ, ಇದಕ್ಕೆ ಕಾರಣ ಯಾರು? ಅವರ ಪೂರ್ವ ಜನ್ಮದ ಕರ್ಮದ ಫಲ. ಇದಕ್ಕೆ ಒಂದು ಹೆಂಗ್ಸ್ ಕಾರಣ ಆಗಿರ್ಬೇಕು. ಯಾವ ಹೆಂಗಸು? ಹೆಣ್ಣೆಂಗ್ಸ್. ಅದು ಗೊತ್ತು ಶಾಸ್ತ್ರಿಗಳೇ, ಆ ಹೆಣ್ಣು ಯಾರು ಅಂತ. ಅದು ಅವರ ಪೂರ್ವ ಜನ್ಮದ ಹೆಂಡತಿ. ಏನಪ್ಪ, ಹಿಂದಿನ ಜನ್ಮದಲ್ಲೂ ನಾನೇ ನಿಮ್ಗೆ ಹೆಂಡತಿ ಆಗಿದ್ನಾ? ಅದನ್ನ ಹಾಗೆ ಹೇಳಕ್ ಆಗಲ್ಲ. ಪೂಜೆ ಮಾಡಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಭಗವಂತಪ್ಪನವಳೇ, ನೀವು ಭಗವಂತನ ತರ ಬಂದು ಕನಸಿಗೊಂದು ಅರ್ಥ ಹೇಳ್ಬಿಟ್ರಿ. ಅದೃಷ್ಟ ಅನ್ನೋದು ನನ್ನ ಕೈಗೆ ಸಿಗದೆ ಯಾಕೆ ಹಿಂಗೆ ತಪ್ಪಿಸ್ಕೊತಾ ಇದೆ ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ಶಾಸ್ತ್ರಿಗಳೇ, ನೀವು ಎಂಥ ಪೂಜೆ ಬೇಕಾದ್ರೂ ಮಾಡಿ, ಆ ಹೆಂಗಸು ಯಾರು, ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅನ್ನೋದನ್ನು ತಿಳಿಸ್ತೀನಿ, ಖಂಡಿತ ತಿಳಿಸ್ತೀನಿ. ಆದ್ರೆ ಅದಕ್ಕೆ ಸ್ವಲ್ಪ ಖರ್ಚಾಗತ್ತಲ್ಲ. ಅಯ್ಯೋ ಶಾಸ್ತ್ರಿಗಳೇ, ನಮ್ಮದು ಗಂಡುಗಲಿ ವಂಶ, 3 ತಲೆಮಾರುಗಳು ಕೂತ್ಕೊಂಡು ತಿಂದು ಸವಿದಂಥ ಆಸ್ತಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಸರಿ, ಪೂಜೆ ಸಾಮಗ್ರಿಗಳ ಜೊತೆಗೆ ಒಂದಿಷ್ಟು ವಿಶೇಷ ಗಿಡಮೂಲಿಕೆಗಳನ್ನ ದೇವರಿಗೆ ಸಮರ್ಪಿಸಬೇಕಾಗುತ್ತದೆ. ಅದಕ್ಕೋಸ್ಕರ ಒಂದು 10,000 ರೂಪಾಯಿ ಕೊಡಿ. Oh my God! What is this stone god? ಅದಕ್ಕೆ ಅದು ಸ್ಟೋನ್ ಗಾಡ್ ಅಲ್ಲ, ರಿಯಲ್ ಗಾಡು. ಈಗ ಅದನ್ನ ಪೂಜೆ ಮಾಡೋದಕ್ಕೆ ಅಂತ ತಂದಿದೀವಿ. ನಾನು ನಮ್ಮ ಯಜಮಾನ್ರು ಹಿಂದಿನ ಜನ್ಮದಲ್ಲಿ ಏನಾಗಿದ್ವಿ ಅಂತ ಈಗ ಹೇಳ್ತಾರೆ. Is it true? ಯಾ, ಯು ಕಮ್ ಸಿಟ್. ಶಾಸ್ತ್ರಿಗಳೇ, ತುಂಬಾ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ. ಒಂದೇ ಒಂದು ಬಾಳೆಹಣ್ಣು ಕೊಟ್ಬಿಡಿ, ತಿನ್ಬಿಡ್ತೀನಿ. ನೈವೇದ್ಯ ಆಗೋಕ್ಕಿಂತ ಮುಂಚೆ ಬಾಳೆಹಣ್ಣು ಕೇಳಿದ್ಯೋ ರವ ನರ್ಕಕ್ಕೆ ಹೋಗ್ಬಿಡ್ತೀಯ, ಅಯೋಗ್ಯ. ಓಂ ಹಿಂದಿನ ಜನ್ಮಾಯ ನಮಃ, ಓಂ ಪೂರ್ವ ಜನ್ಮಾಯ ನಮಃ, ಓಂ ಮುಂದಿನ ಜನ್ಮಾಯ ನಮಃ, ಓಂ 100 ಜನ್ಮಾಯ ನಮಃ, ಓಂ ಜನ್ಮ ಜನ್ಮಾಂತರ ನಮಃ, ಓಂ ಜನ್ಮ ಜನ್ಮಾಂತರ ಕರ್ಮಾಯ ನಮಃ, ಓಂ ಜನ್ಮ ಜನ್ಮಾಂತರ ಪಾಪಾಯ ನಮಃ. ಎಲ್ಲ ಕಾಣಿಸ್ಬಿಡ್ಲಿ. ಅಯೋಗ್ಯ, ಬಾ ಮುಂದಕ್ಕೆ. ಈಗ ಕೈಯನ್ನ ಮೂಸ್ ನೋಡು. ನಿನಗೆ ಹಿಂದಿನ ಜನ್ಮದ ವಾಸನೆ ಏನಾದ್ರು ಕಾಣಿಸುತ್ತೆ ನೋಡು. ಬರೀ ಅರ್ಥಕ್ಕೆ ಹೋಗೋದು ಅಷ್ಟೇ ಬರ್ತಿದೆ. ಸರಿಯಾಗಿ ಮೂಸ್ ನೋಡು. ಇಲ್ಲ, ಮತ್ತೊಂದು ಅರ್ಥನೇ ಬರ್ತಾ ಇದೆ. ಬೆಳಿಗ್ಗೆ ನನ್ನ ಮತ್ತೊಂದು ಸುತ್ತಿದ್ದು ನಿನಗೆ ಗೊತ್ತಾಗ್ಬಿಟ್ಟು. ಏನಪ್ಪ, ಅವ್ರು ಕೇಳಿದ್ದಕ್ಕೆ ಸ್ವಲ್ಪ ಸರಿಯಾಗಿ ಉತ್ತರ ಕೊಡಿ. ಇವನಿಗಿಟ್ಟ ಕುಂಕುಮದ ಮುಖಾಂತರ ಇವನ ಹಿಂದಿನ ಜನ್ಮದ ವೃತ್ತಾಂತ ಎಲ್ಲ ನನಗೆ ತಿಳಿದು ಬಂದಿದೆ. ವಿಟ್ಲ ಒಂದು ಹಳ್ಳಿಯಲ್ಲಿದ್ದ. ಇವನಿಗೊಬ್ಳು ಹೆಂಡತಿ ಇತ್ತು. ಆ ಹೆಂಡತಿ ನಾನೇ ಅಲ್ವಾ? ಆ ಹೆಂಡತಿ ನೀನಲ್ಲ, ಅವಳು ಇನ್ನೊಬ್ಬಳು. ಹಳೆ ಜನ್ಮದಲ್ಲಿ ನಾನು ಇವ್ರಿಗೆ ಹೆಂಡತಿ ಆಗಿರ್ಲಿಲ್ವಾ? ಇಲ್ಲ, ರೇವತಿ ಎಂಬ ಸ್ತ್ರೀಯ ಮುಖವನ್ನು ನಾನು ನೋಡುತ್ತಿದ್ದೇನೆ. ಅವಳು ಹೆಂಡತಿಯ ಸ್ಥಾನದಲ್ಲಿ ಇದ್ದಳು, ನೀನಲ್ಲ. ಈಗ ಅವಳು ಎಲ್ಲಿದ್ದಾಳೆ? ಈಗಲೂ ಆ ಹುಡುಗಿ ಅದೇ ಹಳ್ಳಿಯಲ್ಲಿದ್ದಾಳೆ. ಅದೇನಾಯ್ತು ಅಂದ್ರೆ, ಹಳೆ ಜನ್ಮದಲ್ಲಿ ವಿಟ್ಲ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದ. ಆ ಹುಡುಗಿ ನೀನು. ಆದ್ರೆ ನಾನು ಹಿಂದಿನ ಜನ್ಮದಲ್ಲಿ ಲವರ್ ಆಗಿದ್ನಾ? ಹೌದು, ನೀವಿಬ್ರು ಮದುವೆ ಬೇಕಾಗಿತ್ತು. ಆದ್ರೆ ನಿಮ್ಮ ಮನೆಯವರು ಒಪ್ಪಲಿಲ್ಲ. ರಾಮ, ಎಲ್ಲ ಕಡೆನೂ ಇದೇ ಸಮಸ್ಯೆನೆ. ಆಗ ರೇವತಿಯನ್ನು ಹುಡುಗಿನ ಎಳ್ಕೊಂಡ್ಬಂದು ಕೊಟ್ಟಿಗೆಗೆ ದನನ್ ಕಟ್ತಾರಲ್ಲ, ಹಾಗೆ ಇವನಿಗೆ ಕಟ್ಬಿಟ್ಟು. ಪಾಪ ಹುಡುಗಿಗೆ ಚಿಕ್ಕ ವಯಸ್ಸು 16ರಿಂದ 18, ಹುಡುಗಂಗೂ ಚಿಕ್ಕ ವಯಸ್ಸು 18ರಿಂದ 20 ಅಷ್ಟೇ. ಅಷ್ಟು ಚಿಕ್ಕ ವಯಸ್ಸಿನೆಲ್ಲ ಮದುವೆ ಆಗ್ಬೋದಾ? ನನಗೆ 45 ಆಗೋಯ್ತು. ಮದುವೆ ಹಾಳಾಗೋಗ್ಲಿ, ಇನ್ನೂ ಮುಂಜಿ ಕೂಡ ಆಗಿಲ್ಲ. ಆಗಿನ ಕಾಲದಲ್ಲಿ ಅವಕಾಶ ಇತ್ತು, ಆದ್ರೆ ಈಗಿಲ್ಲ. ಸರ್ಕಾರ ನಡೆಸೋದು ಸುಲಭ, ಆದ್ರೆ ಸಂಸಾರ ನಡೆಸೋದು ಕಷ್ಟ ಅಂತ ಸರ್ಕಾರಕ್ಕೂ ಗೊತ್ತು. ಅದಕ್ಕೆ ಓಟು ಮಾಡುವ ವಯಸ್ಸು ಬರೋ ತನಕ ಮದುವೆ ಆಗೋ ಹಾಗಿಲ್ಲ. ಭಗವಂತಪ್ಪನವರೇ, ವಿಷಯ ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ಸ್ವಲ್ಪ ಹಿಂದಿನ ಜನ್ಮದ ವಿಷಯ ಹೇಳಿ. ಹಿಂದಿನ ಜನ್ಮದಲ್ಲಿ ವಿಟ್ಲ ರೇವತಿನ ಮದುವೆ ಆದ್ರೂ ಕೂಡ ಅವನ ತಲೆಯಲ್ಲಿ ಆ ಹುಡುಗಿ ನೆನಪಲ್ಲೇ ಕೊರಗಿ ಪಾಪ ಒಂದು ದಿನ ವಿಷ ಕುಡಿದು ನೇಣು ಹಾಕೊಂಡು ಸತ್ತೋಗ್ಬಿಟ್ಟ. ಅಲ್ಲ ಶಾಸ್ತ್ರಿಗಳೇ, 2 ಅಡಿ ಅಕ್ಕ. ಒಂದು ಮಿಸ್ ಆದ್ರೆ ಇನ್ನೊಂದು ಮಿಸ್ ಆಗ್ಬಾರ್ದಲ್ವಾ? ಅದಕ್ಕೆ ಪಾಪ ರೇವತಿ ಚಿಕ್ಕ ವಯಸ್ಸಲ್ಲೇ ವಿಧವೆ ಆಗ್ಬಿಟ್ಲು. ಅವಳು ಶಾಪನೇ ವಿಟ್ಲಂಗ್ ತಟ್ಟಿರೋದು. ಈಗಲೂ ಅವಳು ಕಣ್ಣೀರಲ್ಲೇ ಕೈ ತೊಳ್ಕೊತಾ ಇದ್ದಾಳೆ. ಭಗವಂತಪ್ಪನವಳೇ, ನಮ್ಮ ಅಳಿಯಂದಿರ ಮೊದಲನೇ ಹೆಂಡತಿ ಇನ್ನೂ ಬದುಕಿದ್ದಾಳ? ಹೌದಮ್ಮ, ನನಗೆ ಈ ಕುಂಕುಮದಲ್ಲೆಲ್ಲ ಕಾಣ್ತಾ ಇದೆ. ಅದ್ರ ಪಾಪದ ಫಲವಾಗಿನೇ ವಿಟ್ಲ ಮುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇದೆ. ಯಾವ ಕೆಲಸನೂ ಸಿಗ್ತಾ ಇಲ್ಲ. ನೀವ್ ಹೇಳೋದ್ ನೋಡಿದ್ರೆ ಇರ್ಬೇಕು ಅನ್ಸುತ್ತೆ. ದಾಂಪತ್ಯದಲ್ಲಿ ಏನೋ ಸುಖ ಇರಬಹುದು, ಆದ್ರೆ ಮಕ್ಕಳಾಗ್ತಿಲ್ವೇ? ಇದಕ್ಕೆ ಕಾರಣ ರೇವತಿ, ಅವಳ ಶಾಪ. ಇದಕ್ಕೆ ಪರಿಹಾರ ಏನು? ಇದೆ, ನಿಧಾನವಾಗಿ ಹೇಳುತ್ತೇನೆ. ಈ ವಿಟ್ಲನ ಹಿಂದಿನ ಜನ್ಮದ ಹೆಸರು ರಂಗನಾಥ. ಇವನು ರೇವತಿಯನ್ನು ಸಂತೈಸಿ 1 ವಾರ ಈ ಮನೇಲಿ ತಂದು ಇಟ್ಕೋಬೇಕು. ಇಲ್ಲವಾದರೆ ಇವನೇ ಹಳ್ಳಿಗೆ ಹೋಗಿ ಇರಬೇಕು. ಯಾವತ್ತು ರೇವತಿ ಸಂತೃಪ್ತಳಾಗ್ತಾಳೋ ಆವತ್ತೇ ವಿಟ್ಲನ ಶಾಪ ವಿಮೋಚನೆ ಆಗುತ್ತೆ. ಭಗವಂತಪ್ಪನವಳೇ, ಆ ರೇವತಿ ಯಾವ ಊರಿನಲ್ಲಿ ಬದುಕಿದ್ದಾಳೆ ಅಂತ ಸ್ವಲ್ಪ ನೋಡಿ ಹೇಳಿ. ಹಾ, ಚಡಿಗೆಹಳ್ಳಿ ಪಕ್ಕ ಕಟ್ಟಿಗೆಹಳ್ಳಿ ಅಂತ ಒಂದಿದೆ. ಅದನ್ನ ದಾಟಿ ಮುಂದಕ್ಕೆ ಹೋದ್ರೆ ತಿರುಬನಹಳ್ಳಿ ಅಂತ ಒಂದಿದೆ. ಅದರ ಪಕ್ಕ ನರಿಹಳ್ಳಿ ಅಂತ ಒಂದಿದೆ.
ಆ ಹಳ್ಳಿಯಲ್ಲಿ ರೇವತಿ ಇನ್ನೂ ಜೀವಂತವಾಗಿದ್ದಾಳೆ. ನೀವು ಹೇಳಿದ್ದೆ ನಿಜ ಆದ್ರೆ ನಾನು ಹೋಗಿ ಆ ಹುಡುಗಿನ ಕರ್ಕೊಂಡ್ಬಂದು ನನ್ನ ಜೊತೆಲೇ ಇಟ್ಕೋತೀನಿ. ಅವಳ ಶಾಪದಿಂದ ನಮ್ಮ ವಂಶ ಹಾಳಾಗೋದು ಬೇಡ. ಇನ್ನೊಂದು ವಿಚಾರ, ನೀವಲ್ಲಿ ಹೋಗಿ ವಿಟ್ಲ ಅಂತ ಹೇಳಿದ್ರೆ ಯಾರು ನಿಮ್ಮನ್ನ ಗುರುತು ಹಿಡಿಯಲ್ಲ. ರಂಗನಾಥ ಅಂತಾನೆ ಪರಿಚಯಿಸ್ಕೋಬೇಕು, ಆಗ ಗುರುತು ಹಿಡಿಯುತ್ತಾರೆ. ಅವರ ಮನೆಗೆ ಹೋಗಿ ವಿಚಾರಿಸಿ, ದೇವರು ನಿಮಗೆ ಒಳ್ಳೇದ್ ಮಾಡಿ. ಶಾಸ್ತ್ರಿಗಳೇ, ನಿಮ್ಗೆ ಯಾವ ರೀತಿ ಕೈ ಮುಗಿಬೇಕೋ ಗೊತ್ತಾಗ್ತಾ ಇಲ್ಲ. ವೀಳ್ಯದೆಲೆಯಲ್ಲಿ 10,000 ರೂಪಾಯಿ ಇಟ್ಟು ಕೈ ಮುಗಿದುಕೊಳ್ಳಿ ಸಾಕಮ್ಮ. ನೆನ್ನೆ ಕೊಟ್ಟಿದ್ದು ಅದು ದೇವರಿಗೆ, ಇದು ನನ್ನ ಲೆಕ್ಕ. ರೇ ಜಾತಿ ಚಂಪಲ್ ತಿಂದೇವ್ರೆ, ಅವನು ಯಾವನೋ ಭಗವಂತಪ್ಪ ಅನ್ನೋನು ಮಾತು ಕಟ್ಕೊಂಡು ನಮ್ಮನ್ನೆಲ್ಲ ಇಷ್ಟು ದೂರ ಎಳ್ಕೊಂಡು ಬಂದಿದ್ದೀರಲ್ಲ, ನಿಮ್ಮ ತಲೆಯಲ್ಲಿ ಏನಾದ್ರು ಬುದ್ಧಿ ಇದೆಯೇನ್ರಿ? ಹಾಬಿ ಡೋಂಟ್ ರಬೇಶ್. ವಿಟ್ಲನ ಪೂರ್ವ ಜನ್ಮದ ಹೆಂಡತಿ ರೇವತಿ ನರಿಹಳ್ಳಿಲೇ ಇದ್ದಾಳಂತೆ. ಬೈ ಚಾನ್ಸ್ ಅವ್ಳು ನಮ್ಗೇನಾದ್ರು ಸಿಕ್ಬಿಟ್ರೆ ಭಗವಂತಪ್ಪ ಹೇಳಿದ್ರು ಟ್ರೂ ಆಗ್ಬಿಡುತ್ತೆ. ಸಾಕು ಸುಮ್ಮನೆ ಕಿತ್ತೋಗಿರೋ ಹಳಿಯರ ಪೂರ್ವ ಜನ್ಮದ ಹೆಂಡತಿನ ಹುಡ್ಕೊಂಡು ಮನೆ ಮಂದಿಯೆಲ್ಲ ಒಗ್ಗಟ್ಟಾಗಿ ಬಂದ್ಬಿಟ್ಟಿದ್ದೀರಲ್ಲ. ಏ ಪೂರ್ವ ಜನ್ಮದ ಕತೆ ಬಿಟ್ಟಾಕ್ರಿ, ಈ ಜನ್ಮದ ಗಂಡ ಕಂಡ್ರಿ ನಾನು. ನನ್ನ ಬಗ್ಗೆ ನೀವೆಲ್ಲರೂ ಯಾಕ್ರಿ ಯೋಚನೆ ಮಾಡ್ತಾ ಇಲ್ಲ? ಹಾಬಿ ಹೋಗಿ ಒಟ್ಟಂಗ್ ನರಿಹಳ್ಳಿಲಿ ನಿಮ್ ಬಾಲ ಬಿಚ್ಚಬೇಡಿ. ನೋಡಿ ಅಲ್ಲಾರೋ ಬರ್ತಿದ್ದಾರೆ, ಅವ್ರನ್ನ ವಿಚಾರಿಸಿ. ನಮಸ್ಕಾರ ಶಿವ, ನಾವು ಪಾಂಡುರಂಗ ಗಂಡಗಲಿ ಅಂತ ಎಡಗೈ ಎತ್ತಿದ್ರು ವೀರಕ್ಕೆ ಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಅಲ್ಲ ಎಕ್ಸ್ಕ್ಯೂಸ್ ಮೀ, ನಾವ್ ಇಲ್ಲಿಗೆ ಬಂದಿರೋದು ವಿಟ್ಲನ ಪೂರ್ವ ಜನ್ಮದ ಬಗ್ಗೆ ವಿಚಾರಿಸೋದಕ್ಕೆ. ಅದನ್ನ ವಿಚಾರಿಸಿ. ಶಿವ, ನಿಮಗೆ ಈ ವಿಟ್ಲ ಅನ್ನೋರು ಗೊತ್ತೇ? ಈಗ ವಿಟ್ಲ ಅಂತ ಕೇಳಿದ್ರೆ ಹೇಗ್ರಿ ಅರ್ಥ ಆಗುತ್ತೆ? ರಂಗನಾಥ್ ಅಂತ ಕೇಳಿದ್ರೆ ಅಷ್ಟೇ ತಾನೆ? ವಿಚಾರಿಸ್ತೀನಿ ರೀ. ವಿಚಾರಿಸಿ. ಶಿವ, ನಿನಗೆ ಈ ರಂಗನಾಥ ಅನ್ನೋನೇನಾದ್ರೂ ಗೊತ್ತೇ? ಓ, ಅವ್ನು ಸತ್ತಾಗ್ಲೇ 25 ವರ್ಷ ಆಯ್ತು. ಎಲ್ಲ ನಿಜ ಆಗ್ತಾ ಇದೆ. ಸುಮ್ಮನೆ ಏನ್ ನಿಜ ಆಗ್ತಾ ಇದೆ? ಇವನ್ಗೆ 27, ಆ ರಂಗನಾಥ ಸತ್ತು 25 ವರ್ಷ ಆಗದೆ ಅಂತ ಹೇಳ್ತಾವೆ. ಆ ವಿಷಯ ಇವ್ನ್ ಹೆಂಗ್ ಗೊತ್ತು ಅಂತ. ಅದ ನಮ್ ತಾತ ಹೇಳ್ತಿದ್ದ. ಹಳ್ಳಿ ಊರು ಮುದುಕರು ಬಲೇ ಚೋಡ್ತಾರೆ ಕಣ್ರೆ. ಇದು ನರಿಹಳ್ಳಿ ತಾನೆ? ಹೌದು, ನರಿಹಳ್ಳಿ. ಅದನ್ನ ಇವ್ನ್ ಕೇಳಿ ತಿಳ್ಕೊಬೇಕ್ರಿ. ಅಲ್ಲಿ ದೊಡ್ಡದಾಗ ಅಲ್ಲಿ ಬೋರ್ಡ್ ಹಾಕಿಲ್ವೇನ್ರಿ? ಇಲ್ಲಿ ರಂಗನಾಥ್ ಅವ್ರ ಹೆಂಡತಿ ರೇವತಿ ಅವ್ರು ಇದ್ದಾರಾ? ಓ, ಅವಳ ಗಂಡ ಸತ್ 25 ವರ್ಷ ಆದ್ರೂ ಇನ್ನು ಅವ್ನ ನೆನಪಲ್ಲೇ ಕೊರಗ್ತಾ ಇದ್ದಾಳೆ. ಅವ್ರ ಮನೆಯಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು. ಥ್ಯಾಂಕ್ಸ್. ಏನಂದ್ರೆ ಸಿಟಿ ತಾವು ಬಂದಾಗ ಎಳ್ನೀರು ಕುಡ್ಕೊಂಡು ಹೋಗ್ಬೇಕಂತಪ್ಪ. ಸ್ಟಾಪ್. ನೀವ್ ಎಲ್ರು ಇಲ್ಲೇ ರೀ, ನಾನ್ ಹೋಗಿ ವಿಚಾರಿಸ್ತೀನಿ. ಈ ಪುರುಷಾರ್ಥಕ್ಕೆ ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬರ್ಬೇಕು? ಹಾಬಿ ಜಸ್ಟ್ ಕೀಪ್ ಕ್ವೈಟ್. ಯಾರು ನೀವು? ನೀವು ರೇವತಿನಾ? ಹೌದು. ನನ್ನ ಹೆಸರು ಜಾಜಿ ಅಂತ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಒಳಗಡೆ ಬರ್ಬೋದಾ? ಬನ್ನಿ. ಒಂದು ನಿಮಿಷ. ಹಾಬಿ ಫಾಲೋ ಮೀ. ಏನಪ್ಪ ಈ ಮನೆ ನೋಡಿದ್ರೆ ನಿಮ್ಗೇನಾದ್ರೂ ನೆನಪಾಗ್ತಿದ್ಯಾ? ಹಾಬಿ ಅಲ್ಲಿ ನೋಡಿ. ಯಾರು ಗಾಬರಿ ಆಗ್ಬಿಡಿ, ನಾನು ವಿಚಾರಿಸ್ತೀನಿ. ಅಮ್ಮ, ನಿಗತ್ಕೊಂಡ್ಬಿಟ್ಟು ಫೋಟೋದಲ್ಲಿ ನಗನಗುತ್ತಾ ಹಾರ ಹಾಕ್ಸ್ಕೊಂಡವನಲ್ಲ, ಅವ್ನು ಯಾರು? ಏನ್ ಸ್ವಾಮಿ, ಯಾರಾದ್ರೂ ಮರ್ಯಾದೆ ಕೇಳೋ ಪ್ರಶ್ನೆ ಇದು. ಯಾವನ ಬೀದಿಲೋಗ ಫೋಟೋ ತಂದು ಮನೇಲಿ ಇಟ್ಕೊಳಕ್ಕೆ ನಾನೇನ್ ದಾರಿ ತಪ್ಪಿದೋಳಲ್ಲ. ಇವನು ನನ್ ಗಂಡ. ಇನ್ ವಂಶ ನಿರ್ವಂಶ ಆಗ ಹೇಳ್ದೆ ಕೇಳ್ದೆ ನೆಗದ್ ಬೈದ್ ನೆಲ್ಲಿಕ ಆಗೋದ. ಬೇಡಮ್ಮ, ಆ ತರ ಮಾತ್ರ ಶಾಪ ಹಾಕ್ಬೇಡ. ಹೆಂಗಸರ ಶಾಪ ಬೇಗ ತಟ್ಟುತ್ತೆ. ಈ ಭಯ ಏನು? ಥೇಟ್ ನನ್ ಗಂಡ ಇದ್ದಂಗೆ ಅವನಲ್ಲ. ಅದೇ ಮೂಗು, ಅದೇ ಬಾಯಿ, ಅದೇ ಕಣ್ಣು, ಮೀಸೆ ಒಂದ್ ದೊಡ್ಡದಾಗ ಮಡಗ್ಬಿಟ್ಟ ಅಂದ್ರೆ ಥೇಟ್ ನನ್ ಗಂಡನೇಯ. ಏನಯ್ಯ, ನಾನು ನಿನ್ನ ಅಷ್ಟೊಂದು ಪಿರುತಿ ಮಾಡ್ತಿದ್ನಲ್ಲ, ಹೇಳ್ದೆ ಕೇಳ್ದೆ ಬಿಟ್ಟೊಟ್ಟೋಗ್ಬಿಟ್ಟಿಯಲ್ಲ, ನಿನ್ ಜನ್ಮ ನಾಯ್ತಿನ್ನ. ನೋಡಮ್ಮ ರೇವತಿ, ನಿಂಗೆ ಒಳ್ಳೇದಾಗ್ಲಿ ಅಂತಾನೆ ನಾವು ಬಂದಿರೋದು. ಹೀಗೆಲ್ಲ ಭಯಬೇಡ. ರೇವತಿ ನೋಡಾಯ್ತಲ್ವಾ? ಈಗ ನಾನು ಹೇಳಿದ ಬಗ್ಗೆ ಏನ್ ಅನ್ಸ್ತಾ ಇದೆ ನಿಮ್ಗೆ? ಹೌದು ಭಗವಂತಪ್ಪನವ್ರೆ, ನೀವು ಹೇಳಿದ್ದೆಲ್ಲ ನಿಜ. ರೇವತಿ, ಎಲ್ರಿಗೂ ಸ್ವಲ್ಪ ಕಾಫಿ ಕಾಯಿಸ್ಕೊಂಬ ಅಮ್ಮ. ಈ ರೇವತಿ ವಿಟ್ಲನಿಗೆ ಹಿಂದಿನ ಜನ್ಮದಲ್ಲಿ ಹೆಂಡತಿ ಆಗಿದ್ಲು. ಈಗಲೂ ಅಷ್ಟೇ, ವಿಟ್ಲ ರೇವತಿನ ಚೆನ್ನಾಗಿ ನೋಡ್ಕೊಂಡ್ರೆ ಸುಖ, ಇಲ್ಲ ಅಂದ್ರೆ ಬರೀ ದುಃಖ. ಭಗವಂತಪ್ಪನವ್ರೆ, ಹಿಂದಿನ ಜನ್ಮದಲ್ಲಿ ನಾನೇ ಇವ್ರ ಹೆಂಡತಿ ಆಗಿದ್ದೆ ಅನ್ಕೊಂಡಿದ್ದೆ, ಆದ್ರೆ ಎಲ್ಲ ಉಲ್ಟಾಗೋಯ್ತು. ಯಾಕೆ? ಅದಕ್ಕೆ ದೊಡ್ಡ ಫ್ಲಾಶ್ ಬ್ಯಾಕ್ ಇದೆಯಮ್ಮ. ನನಗೆ ಸ್ವಲ್ಪ ಕೆಲಸ ಇದೆ, ಆದಷ್ಟು ಬೇಗ ಹೇಳಿ ಮುಗಿಸ್ಬಿಡಿ. ಇದೇ ನರಿಹಳ್ಳಿಯಲ್ಲಿ ಭೈರೇಗೌಡ, ಸುಬ್ಬೇಗೌಡ ಅನ್ನೋ ಇಬ್ಬರು ಅಣ್ಣ ತಮ್ಮಂದಿರಿತ್ತು. ಮುಂದೇನಾಯ್ತು ಅಂತ ನೀವೇ ನೋಡಿ. ನೀನು ಸುಟ್ಟ ಸೇದೋದು ಬಿಟ್ರು ಈ ಕಡ್ಡಿ ಮೂಸೋದ್ ಬಿಡ್ಲಿಲ್ವಲ್ಲ. ಹೊಸ ಅದಮ್ಕೊಂಡ್ ಕುಟ್ಕೊಳ್ಳ ಕಲ್ತು ಚಟ್ಟನ ಹಂಗೆಲ್ಲಾರ ಬಿಡಕ್ಕಾತದಿಲ್ಲ. ಈ ಕಲ್ತು ಚಟ್ಟನ ಬಿಡೋದು ಒಂದೇ, ಚಟ್ಟದ ಮೇಲೆ ಹಂಗಾತ ಮಲ್ಕೊಳ್ಳೋದು ಒಂದೇ. ಈ ಕಿತ್ತ ತಂಗಿ ಅವ್ನು ಹುಡ್ದಬ್ಬಕ್ಕೆ, ಅಮ್ಮಿ ನಿನ್ಗೆ ಏನ್ ಬೇಕಮ್ಮಿ ಅಂತ ಕೇಳ್ದೆ ಕಣ್ಣ. ಈ ಕಿತ್ತ ನೀನ್ ನನಗೆ ಏನುವೇ ಕೊಡೋದು ಬೇಡ, ಆದ್ರೆ ಈ ಚುಟ್ಟ ಸೇದೋದ ಬಿಟ್ಟು ಬಿಡ್ಬೇಕು ಅಂತ ಭಾಷೆ ತಗೊಂಡು ಯಾ ಮಾರ್ಸ್ ಬಿಡಿಸ್ಬಿಟ್ಲು ಕಣ್ಣ. ಕಲ್ತು ಚಟ ಅದಕ್ಕೆ ಕಡ್ಡಿ ಮುಸ್ತಾ ಇವನಿ ಕಣ್ಣ. ಕಡ್ಡಿ ಹೊಡಿ ತಗೊಂಬಂದು ಏನ್ಲ ಅದು? ಅಣ್ಣ
ನೋಡ್ಬೇಕು ನೀನೇ ಎಣ ಇದ್ದಂಗಿದ್ಯಾ ಇನ್ನೇನ್ ನೋಣ ಓಡಿಸಿ ತೆಪ್ಪ ಕೂತ್ಕೊಳ್ಳ ಎಲ್ಲ ಹಾಳಾಗೋಗ್ಲಿ ಪಂಚಾಯತ್ ಶುರು ಮಾಡ್ಕೋ. ಈ ಬೈರಗೌಡ ಪಂಚಾಯತಿ ಕಟ್ಟೆ ಮ್ಯಾಕ ಕುತ್ಕೊಂಡು ಒಂದು ಸಲ ತೀರ್ಪು ಕೊಟ್ಟ ಅಂದ್ರೆ ತೆಪ್ಪು ಮಾಡಿದವನ್ಗೆ ಶಿಕ್ಷೆ ಆಯ್ತು ಅಂತಾನೆ ಅರ್ಥ. ಸುತ್ತಮುತ್ತ ಹತ್ತಳ್ಳಿ ಒಳಗೆ ನನ್ನ ಬಗ್ಗೆ ಯಾರು ಕ್ಷಮಂಗಿಲ್ಲ ಏ ಮುನಿಯ ಏನ್ಲ ಒಂದು ಗೋಳು. ದಣಿ ಈ ನನ್ನ ಮಗ ಪಟೇಲ್ರ ತೋಟಕ್ಕೆ ನುಗ್ಗಿ ತೆಂಗಿನಕಾಯಿ ಎಲ್ಲ ಕದ್ದು ರಾಮಳ್ಳಿ ಸಂತ್ಯಾಗೆ ಮಾರ್ಕೊಂಬಿಟ್ಟವನೆ. ನಿಜ ನನ್ನ ಅವ್ರು ಹೇಳ್ತಾ ಇರೋದು. ಒಪ್ಕೊಂಡ್ರೆ ಶಿಕ್ಷೆ ಕಮ್ಮಿ ಆಗ್ತದೆ. ಅಣ್ಣ ನನ್ನ ಮಗನ ನನಗೆ ಬಿಡೋಣ ಕಾಲ್ ಕೆಳಗಡೆ ಹಾಕೊಂಡು ಚಿಕನ್ ತರ ಹಾಕ್ಬಿಡ್ತೀನಿ. ಅಯ್ಯೋ ಸುಮ್ಮನೆ ಹಂಗೇನಾರ ಮಾಡ್ಬಿಟ್ಟಿ ಕಣ್ಲ ಅವನು ಅರಾರ ಅಂತ ಹೋಗ್ಬಿಡ್ತಾನೆ. ಈ ಬೈರಗೌಡ ಇರೋ ಹಳ್ಳಿಗೆ ಇಲ್ಲಿ ತನಕ ಪೊಲೀಸ್ನವ್ರು ಕಾಲಿಕ್ಕಿಲ್ಲ. ನೀನ್ ಹಂಗೇನಾರ ಮಾಡ್ಬಿಟ್ಟು ಈ ಪೊಲೀಸ್ನವ್ರು ಗಾಡಿ ಕಟ್ಕೊಂಡು ಬೀಗರು ಬಂದಂಗ್ ಬಂದ್ಬಿಡ್ತಾರೆ ಕಣ್ಲ. ಆಮೇಲೆ ನಾನು ಇದ್ರು ಒಂದೇಯ ಸತ್ರು ಒಂದೇಯ. ಅದಕ್ಕೆ ನೀನು ಅದು ಮುಕ್ಕೊಂಡು ಗಾಡಿ ಹಾಕ್ಲ. ಒಪ್ಕೋತೀಯ ಇಲ್ವಾ? ಇವ್ನಿಗೆ ಯಾವ ಶಿಕ್ಷೆ ಅಣ್ಣ? ತೀರ್ಪು ಕೊಡ್ತಾ ಇದ್ದೀನಿ ವಸಿ ಎಲ್ಲರೂ ಕೇಳಿಸ್ಕೊಳ್ರಲ್ಲ. ಇವ್ನು ಯಾವ ಮರದಿಂದ ಕಾಯಿ ಕಿತ್ನೋ ಇವ್ನ ಅದೇ ತೆಂಗಿನ ಮರಕ್ಕೆ ಕಟ್ಟಿ ತೆಂಗಿನಕಾಯಿ ಚಿಪ್ಪಿಂದ ತಲ್ತಲೆ ಕುಟ್ಟಿ ಈ ಬೈರೇಗೌಡರ ಹಳ್ಳಿಯಿಂದ ಗಡಿಪಾರು ಮಾಡಲ್ಲ. ಸುತ್ತಮುತ್ತ 10 ಹಳ್ಳಿ ಒಳಗೆ ಇವನನ್ನು ಸೇರಿಸ್ಕೊಳ್ಳುವಂತ ಗಂಡು ಮಕ್ಕಳು ಯಾರವ್ರೆ ಅಂತ ಈ ಬೈರೇಗೌಡನು ನೋಡೇ ಬಿಡ್ತಾನೆ. ಅವನ್ ಮಗ ನೋಡಕ್ಕಾಯ್ತಲ್ಲ ಯಾರ್ಗಂಡು ಹೋಗಲ್ಲ. ಯಾರಿಲ್ಲ ನೀನೊಂದಿದ್ದು ಅಣ್ಣ ಅವ್ರಿಗೆ ನೀನು ಅದನ್ನ ಕೊಟ್ಟು ಸುಮ್ಮನೆ ಗಾಳಿ ಹಾಕ್ಲಾ. ಇಷ್ಟ್ರ ಮೇಲೂ ನೀನ್ ಏನಾರು ಕಿಚ್ಕೊಂಡ್ಬಿಟ್ರೆ ಆಮೇಲೆ ನಾನ್ ನಿನಗೆ ಗಾಳಿ ಹಾಕ್ಬೇಕಾಗ್ತದೆ. ಅಯ್ಯೋ 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 ತಂಗ್ಯವ್ವ ಇಷ್ಟೊಂದು ಒಡವೆಗಳನ್ನ ನೇರ್ಕೊಂಡು ಬೀದಿಗೆ ಯಾಕಮ್ಮ ಬರೋದಕ್ಕೆ ಹೋದಿ? ನಮ್ಮ ಅಣ್ಣಂದ್ರು ನನ್ನ ಹೆಂಗ್ ನೋಡ್ಕೊಂತಾರೆ ಅಂತ ಕೇರಿ ಮಂದಿಗೆಲ್ಲ ಗೊತ್ತಾಗದ್ ಬೇಡ್ವೆ? ಅದಕ್ಕೆ ಒಡವೆ ಹಾಕೊಂಡು ಕೇರಿ ಮಂದಿ ಕಣ್ಕುಸ್ ಬರ್ತೀನಿ. ನಾನು ಬರ್ತೀನಿ. ಲೇ ನಮ್ಮ ತಂಗಿಂದ ನೀನ್ ಯಾಕೆ ಓದಿಯಾ? ನಿಮ್ ತಂಗಿ ಮೇಲೆ ಯಾರನ್ನ ಕಣ್ಣಾಕ್ಬಿಟ್ರೆ ಹಾಕ್ಲಿ ಕಣ್ಣ. ಯಾವ ನನ್ನ ಮಗ ಹಾಕ್ತಾನೆ ಅವ್ನು ಕಣ್ಣು ಬಿಟ್ಟರೆ ಕಿತ್ಕೊಂಡ್ಬಂದು ಇದೇ ಪಂಚಾಯತಿ ಕಟ್ಟೆ ಮುಂದೆ ಗೋಲಿ ಆಡ್ಬಿಡ್ತೀನಿ ಕಣ್ಣ. ಯಾರಿವಳು? ಈ ಬೈರೇಗೌಡನ ತಂಗಿ. ನೀನು ಹೋಗ್ಬಿಟ್ ಬಮ್ಮಿ. ನಿನ್ ಧರ್ಮವಾಗಿ ಹೋಗ್ಬಿಟ್ಟಮ್ಮ ನಾನಿದ್ದೀನಿ. ನೀನು ಅದನ್ನ ಕಂಡು ಗಾಳಿ ಹಾಕ್ಲಾ. ನೀನು ತಪ್ಪು ಮಾಡ್ತಾ ಇದೀಯ. ಕೂತ್ಕೊಳ್ಳ ಅದನ್ನ ಕೂತ್ಕೊಳ್ಳ. ನಾನು ಹುಟ್ಟಿ 13 ವರ್ಷ ಆದ್ರೂ ನಮ್ಮವ್ರ ಹೊಟ್ಟೆ ಒಳಗೆ ಇನ್ನೊಂದು ಪಿಳ್ಳೆ ಹುಟ್ಲಿಲ್ಲ ಪಿಸ್ರೆ ಹುಟ್ಲಿಲ್ಲ. ಕಡಿಕೆ ಅವ್ವ ಇದೇ ಮರಕ್ಕೆ ಬಂದು ಬೇಡ್ಕೊಂಡು ಆದ್ಮೇಲೆ ನೀನು ಉಡ್ದೆ ಕಂಡ್ಲ ನನ್ನ ಹುಟ್ಟಿ ತಪ್ಪು ಮಾಡಿದೆ ಅಂತ ಹೇಳ್ತಾ ಇದೀಯಲ್ಲ. ನೋಡ್ತಾ ಇರ್ಲ ಈ ಕಿತ್ತ ದೀಪಾವಳಿ ಕಳೆದು ಮಾರನೇ ದಿನನೇ ಆದಿಗೆ ಅಂದ್ರ ಹಾಕ್ಸಿ ಬೀದಿಗೆ ಚಪ್ರ ಹಾಕ್ಸಿ ನನ್ನ ತಂಗಿಗೆ ಮದುವೆ ಮಾಡಿ ಅವಳಿಯನ್ನು ತಂದು ಮನೆಗೆ ಇಟ್ಕೊತೀನಿ. ಕಣ್ಣಿಟ್ಕೊಂಡಂಗೆ ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರಿಲ್ಲ. ಏ ರೂಪೆ ನಿನ್ನೆ ಕೂಗಿದ್ದು ಸಾವುಕಾರ ಹುಡುಗಿ ಏನು ಒಡವೆ ಎಲ್ಲ ನಿನ್ನ ಒಬ್ಳತ್ರನೇ ಐತೆ ಅಂತ ಹಾಕೊಂಡು ಮೆರಿತಾ ಇದ್ಯಾ? ಒಡವೆಗಳೆಲ್ಲ ಹೆಂಗದೆ ಅಂತ ನೋಡ್ಬಿಟ್ಟು ಹೇಳೆ. ಅದನ್ನೇ ನೋಡೋದು ಹಸ್ವಾಯ್ತದೆ ಅಂತ ಬಂಗಾರನೇ ತಿನ್ನಕಾಯ್ತದೆ. ನನ್ನ ಒಡವೆಗಳು ಹೆಂಗದೆ ಅಂತ ನೋಡ್ಬಿಟ್ಟು ಹೇಳೋದ್ಬಿಟ್ಟು ನನ್ನೇ ರೇತ್ಯ. ಏಟೇನ್ ಕೊಬ್ಬು ನೀನ್ ಸುಮ್ನೆ ಬಿಡಕ್ಕಿಲ್ಲ. ರಂಗಣ್ಣ ಬಿಟ್ಬಿಡು, ಈ ಬಿದ್ರಿ ಸುದ್ದಿ ಹೋಗ್ಬೇಡ. ಇಲ್ಲ ತಂಗಿವ ನೀನ್ ಮ್ಯಾಕ್ ಕೈ ಮಾಡಿದಿ ಪಂಕಜನ ಸುಮ್ನೆ ಬಿಡಕಲ್ಲ. ದುಡ್ಡದೆ ಒಡವೆ ಅದೆ ಅಂತ ಬೋ ದುರಂಕಾರಿ ಇವಳಿಗೆ. ಇವಳ ಅಣ್ಣಂದ್ರು ಆ ಬೈರೇಗೌಡನು ಸುಬ್ಬೇಗೌಡನು ಇವಳನ್ನ ಕರಡಿತ ಬೆಳೆಸ್ಬಿಟ್ಟಾರೆ. ಯಾವ್ದೇ ಮರದಲ್ಲಿ ಹಲಸಿನ ಹಣ್ಣು ಬಿಟ್ಟಿದ್ರು ಅದನ್ನ ಕಿತ್ಕೊಂಡು ತಿನ್ನದೆಯ ಇವಳ್ಕೆ ಆಮೆ. ಏನ್ಲ ಗತಿಗೆಟ್ಟವನೆ ಒಡವೆ ಹಾಕೊಂಬಂದಿರೋ ನನ್ನ ನೋಡದ್ಬಿಟ್ಟು ನನ್ ಕೈಯ ಹಿಡಿದ್ಯಾ? ಬಿಡ್ಲ ಕೈಯ? ಯಾಕೆ ಬಿಡ್ಬೇಕು? ನಿನ್ ತಂಗಿಗೆ ಹೊಡಿಬೇಕು. ನನ್ ತಂಗಿ ಮ್ಯಾಕ್ ಕೈ ಮಾಡ ಕೈ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡಿಯ? ಏನ್ ಮಾಡ್ತೀನಿ ನೋಡು. ಬೇವರ್ಸಿ ಹಳೆ ಬೇವರ್ಸಿ ಹಾಳದವನೆ ಕಿತ್ತಳೆ ಮೂಗ್ನವನೆ ನನ್ ಮೇಲೆ ಕೈ ಮಾಡಿಯಲ್ಲ ಸುಮ್ನೆ ಬಿಟ್ಟೇನೆ. ನಮ್ಮ ಅಣ್ಣ ಹೆಂಗ್ ಹೇಳಿ ನಿನ್ ಕೈನ ಕತ್ತರ್ಸ್ ಹಾಕಿಸ್ತೀನಿ. ಮನ್ಯಾಗೆ ಮುದ್ದೆನುವೆ ಬಸ್ಸಾರುವೆ ಮಾಡಿರ್ಬೇಕು. ಹೋಗ್ ಮೊದ್ಲು ಅದನ್ನು ಕತ್ತರಿಸು. ಕೈ ಕತ್ತರಿಸ್ಬಿಟ್ಟಳಂತ ಕೈಯ ನಾವೇನ್ ಕೈಯಾಗ ಬಳೆ ತರ್ಕೊಂಡಿದೀವಿ ಗಂಡಿದ್ದೆ ಮಗಮ್ಮೆ. ಏಯ್ ನೀನ ಸುಮ್ನೆ ಬಿಡಕ್ಕಿಲ್ಲ ಕಣ. ಇಲ್ಲಿಂದ ಸುಮ್ಕೋದ ಸರಿ, ಇಲ್ಲಾಂದ್ರೆ ಜುಟ್ಟಲ್ಲಿರೋ ಅಂತ ಮಲ್ಗೆ ಅವನ ಕಿತ್ತು ಕೊಳಗಾಕ್ಬಿಟ್ಟೇನು ಮಗಮ್ಮೆ. ನಿನ್ ಕೈ ಸೇದೋಗ ಆಪತ್ ಬಂದು ಚಾಪೆಲ್ ಸುತ್ಕೊಳೋಗ. ಸುಮ್ಕೋದ ಸರಿ, ಇಲ್ಲಾಂದ್ರೆ ಅಣ್ಣಯ್ಯ ಯಾಕೆ ಹಿಂಗ್ ಮಾಡಕ್ ಹೋದೆ? ಸಾಕ್ ಸುಮ್ನೆ ತಂಗಮ್ಮ. ದಿಮಾಕಿತ್ತು ಅಂದ್ರೆ ಅವ್ರ ಮನೆಯಾಗಿರ್ಬೇಕು. ನಾ ಒಡವೆ ಹಾಕೊಂಬಂದಿವ್ನಿ ಅಂತ ಕಣ್ಕಂಡ್ ಹೆಣ್ಮಕ್ಳಿಗೆಲ್ಲ ತೋರ್ಸಿದ್ರೆ ಸುಮ್ಮನಿರಕ್ಕಾಯ್ತದ? ಹೇಳಿ ನಾನು ಯಾರು? ನರಿಹಳ್ಳಿ ರಂಗನಾಥ. ಸರಿ ಬಿರ್ನ ಅಟ್ಟಿ ಸೇರ್ಕೊಂಡು ಬಾಗ್ಲಾಕೋ. ಅವ್ರ ದೊಡ್ಡಣ್ಣ ಸರಿ ಇಲ್ಲ. ಮತ್ ನೀನು
ಒತ್ತಾರೆಯಿಂದ ಯಾವ್ದೋ ಒಂದು ಸಸಿ ಕೊಡ್ಲಿಕ್ಕೆ ಸಿಗದೆ ಶಾನೆ ಕಾಟ ಕೊಡ್ತಾ ಇದೆ. ಒಂದೇಟು ಉಳಿಸ್ಬಿಟ್ಟು ಬರ್ತೀನಿ. ಅಯ್ಯ ಕೊಡ್ಲಿಕ್ಕೆ ಸಿಗ್ತೇನೆ ಏನಂತೆ ಕೈನೆಲ್ಲ ಕಿತ್ತಾಕತ್ತಾನೆ. ಕೈನ ಕಿದಾಕ್ಬಿಟ್ರೆ ಮೈಯೆಲ್ಲ ನವೆ ಎತ್ಕೊಂಡ್ಬಿಡ್ತದೆ. ಅಣ್ಣ ಕಳೆದ ಸಲಕ್ಕಿನ್ನ ಈ ಸಲ ಫಸ್ಲು ಬೋ ಪಸಂದಾಗಿ ಬಂದೈತೆ. ನಮ್ಮ ತಂಗಿಯವನ ಮದುವೆನ ದಾಮ್ ಡೂಮ್ ಅಂತ ಅದ್ದೂರಿಯಾಗಿ ಮಾಡಿ ಮುಗಿಸ್ಬಿಡು. ಸರಿ ಕಣೆ ಹೇಳ. ಅವಳು ಬಿಟ್ಟು ಈ ಮನೆಗೆ ಎಡದಿಕ್ಕು ಅಂತ ನಮ್ಗೆ ಇನ್ಯಾರಲ್ಲ ಅವ್ರೆ. ಅವಳಿಗೊಂದು ದಿಕ್ಕು ತೋರಿಸ್ಬಿಟ್ರೆ ಆಮ್ಯಾಕ ನನಗೂ ನಿನಗೂ ಒಂದು ದಿಕ್ಕು ಮಾಡ್ಕೊಂಡ್ಬಿಡ್ಬೋದಲ್ಲ. ಮೈ ಮೇಲೆಲ್ಲ ಒಡವಿ ಏರ್ಕೊಂಡು ಹೋಗಿ ಈ ಹುಡುಗಿ ಇಟ್ಟು ಟೈಮ್ ಆದ್ರೂ ಬರ್ಲಿಲ್ವಲ್ಲ, ಅದು ಎಲ್ಲಿ ಹೋಗಿರ್ಬೋದು ಅಂತ. ಅಣ್ಣ ನಾನು ಜೊತೆ ಹೋಗ್ತೀನಿ ಅಂದ್ರೆ ನೀವು ಬೇಡ ಅಂತ ಹೇಳಿದ್ರಲ್ಲ, ಯಾವ ಆಡ್ಸ್ಕೊಂಡೋದ್ ನಾವು. ಅವಳು ಯಾರ ತಂಗಿ ಅನ್ಕೊಂಡಿದೀಯ? ಈ ಬೈರೇಗೌಡನ ತಂಗಿ ಕಂಡ್ಲ? ಅವಳನ್ನ ಆರಿಸ್ಕೊಂಡು ಹೋಗೋದಕ್ಕೆ ಅಂತ ಯಾರನ್ನ ಪ್ರಯತ್ನ ಪಡ್ಲಿ ಅವ್ರನ್ನೇ ಈ ಲೋಕದಿಂದನೇ ಆರಿಸ್ಬಿಡ್ತೀನಿ. ಯಾಕೆ ತಂಗಿಯವ್ವ ಈ ತರ ಬರ್ತಾ ಇದೀಯ? ಯಾವ್ದನ್ನ ನಾಯಿ ಅಟ್ಟಿಸ್ಕೊಂಬಂತೆ? ನೀನಿರೋ ಹಳ್ಳಿನಾಗೆ ನಾಯಿ ಹೆಂಗ್ ಬರ್ತದೆ? ಮತ್ತಿನ್ನೇನ್ ಕಣವ, ಯಾವ್ದನ್ನ ಗೂಳಿ ಗಿಳಿ ಏನಾರು ಅಟ್ಟಿಸ್ಕೊಂಬಂತೆ? ಗೂಳಿ ತನ್ನ ಚಿಕ್ಕಣ್ಣ ಏನೋ ಇದಾನಲ್ಲ. ಯಾಕವ ನಿನ್ ಕಣ್ಣಲ್ಲಿ ಇರೋ ನೋಡ್ತಂಜವ್ವ, ನಿನ್ ಕಣ್ಣಾಗ ನೀರೇನಾರ ಬಂತು ಅಂದ್ರೆ ನನ್ನ ಕಣ್ಣಾಗ ರಕ್ತನೇ ಸುರಿದ್ಬಿಡ್ತದೆ ಕಣವ್ವ. ಏನಾತಂತ ಹೇಳ. ಅಣ್ಣಯ್ಯ ಆ ಪತ್ರವನ್ನ ಮಗ ಇದಾನಲ್ಲ. ಯಾರು? ಆ ಮೂಲೆ ಮನೆ ರಂಗನಾಥ್ನೆ. ಅವನಯ್ಯ ಅವನು ಅಣ್ಣ ಆಗ್ಬಾರ್ದೇನು ಆಗೋಬೇಡ ಬಿಡೋಣ. ಈ ವಸಿ ತೆಪ್ಪಗಿರ್ಲ ಅಮ್ಮಿ, ಅದೇನಾಯ್ತು ಅಂತ ವಸಿ ಪಿರ್ಪಿರ್ನೆ ಹೇಳಮ್ಮಿ. ಇಲ್ಲ ಅಂದ್ರೆ ನನ್ ಕೈ ತಡ್ಕೊಳಕ್ ಆಗಕ್ಕಿಲ್ಲ. ಅಣ್ಣಯ್ಯ ಆ ಪತ್ರ ನನ್ ಕೈ ಹಿಡ್ದು ಎಳ್ದ, ಕೈ ತಿರುಸ್ದ, ಬೆನ್ಮಾಕ್ 4 ಗುದ್ದದ, ಬಾಯಿಗೆ ಬಂದಂಗೆಲ್ಲ ಬೈದಾಕ್ಬಿಟ್ಟ ಅಣ್ಣಯ್ಯ. ನೀನು ಹೂ ಅಣ್ಣ, ಇನ್ನೆಲ್ಲ ಇರ್ಲಿ ತಲೆ ಕತ್ತದ್ಕೊಂಬಂದು ಮನೆ ಬಗ್ಗೆ ತೋಟ ಕಟ್ಬಿಡ್ತೀನಿ ಅಣ್ಣ. ನೀನು ತೆಪ್ಪಗಿರ್ಲ ಅಣ್ಣಯ್ಯ, ನಾನು ಬಿಡೋದಿಲ್ಲ. ನೀನು ವಸಿ ತೆಪ್ಪಗಿರ್ಲ, ಅದು ನನ್ನ ಬೇಟೆ ಕಂಡ್ರಲ್ಲ, ನನ್ನ ಬೇಟೆ. ನನ್ನ ತಂಗಿ ಮೇಲೆ ಕಣ್ಣಾಕವನಲ್ಲ ರಂಗನಾಥ, ಅವ್ನಿಗೆ ಇಷ್ಟಲ್ಲೇ ತಕ್ಕ ಶಾಸ್ತಿ ಮಾಡ್ಲಿಲ್ಲ ಅಂದ್ರೆ ನಾನು ರಾಜೇಗೌಡನ ಮಗ